ಸಾವಿರ ಕುಟುಂಬದ ರೈತರ ಸಮಸ್ಯೆ ಇವತ್ತು ಅವರು ಹೇಳ್ತಾರೆ 80% ಈಗಾಗಲೇ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ. ಒಪ್ಪಿಗೆ ಕೊಟ್ಟಿದ್ರೆ ಬರಲಿ ಧೈರ್ಯವಾಗಿ. ರೈತರಿಗೆ ಹೇಳ್ತಾ ಇದಾರಲ್ಲ, ಇಲ್ಲಿ ಹೆಣ್ಮಕ್ಳಾದ ಹೇಗೆ ನಾವು ಒಪ್ಪಿಗೆ ಕೊಟ್ಟಿಲ್ಲ, ಅದು ಪ್ರೂವ್ ಮಾಡಿಬಿಡ್ಲಿ, ನಾವು ಕೊಡಕ್ಕೆ ತಯಾರಾಗಿದ್ದೀವಿ ಅಂತ ಹೇಳ್ತೀವಿ. ಅದರಿಂದ ಇಲ್ಲಿ ಮುಖ್ಯಮಂತ್ರಿಗಳ ಜವಾಬ್ದಾರಿ ಜನತೆಯ ಭಾವನೆಗಳನ್ನ ನಮ್ಮ ಕೃಷಿಕರ ಭಾವನೆಗಳ ಬಗ್ಗೆ ವಿರುದ್ಧವಾದ ನಿರ್ಣಯ ಮಾಡಿದ್ರೆ ಅದು ಪ್ರಾಯಶ್ಚಿತ್ತ ಅನುಭವಿಸಬೇಕಾಗುತ್ತೆ ಅಷ್ಟೇ. ಹೋರಾಟ ಆಗ್ತಿದೆ, ನೀವು ಬರ್ತೀರಿ ನಾಳೆ? ಅದರಿಂದ ಇಲ್ಲ, ನಾನು ಇಲ್ಲೇ ಬದುಕೋನು ಬಿಡದಿನಲ್ಲಿ. ನಾನು ಈಗಾಗಲೇ 40 ವರ್ಷದಿಂದ ಇಲ್ಲೇ ಇದ್ದೀನಿ. ನಾನು ಓಟಿರೋದು ಬಿಡದಿನಲ್ಲೇ, ಕೇತಕನಹಳ್ಳಿನಲ್ಲಿ. ನನ್ನ ಕುಟುಂಬದ ಓಟಿರೋದೇ ಕೇತಕನಹಳ್ಳಿನಲ್ಲಿ. ಅದರಿಂದ ಇಲ್ಲಿ ನಾನು ಸುಮ್ಮನೆ ಒಂದು ರಾಜಕೀಯದ ಒಂದು ಹಿನ್ನೆಲೆ ಒಳಗೆ ಬರ್ತಾ ಇಲ್ಲ. ನನಗೂ ಈ ಭಾಗದ ಜನತೆಗೂ ಒಂದು ಅವಿನಾಭಾವ ಸಂಬಂಧ ಇದೆ. ಆ ಸಂಬಂಧದ ಮೇಲೆ ಬರ್ತಾ ಇದ್ದೆ. ನಾವು ಇಲ್ಲಿ ನಮ್ಮ ಒಂದು ರೈತರ ಹೋರಾಟ, ಇಲ್ಲಿರ್ತಕ್ಕಂಥ ಈ ಭಾಗದ ಜನರ ಹೋರಾಟ ಯಾವುದೇ ರೀತಿಯ ಅನಾಹುತಗಳಿಗೆ ಅವಕಾಶ ಕೊಡದೆ ಅತ್ಯಂತ ಶಾಂತಿಯುತವಾಗಿ ಸರ್ಕಾರದ ಗಮನ ಸೆಳೆಯಲು ಪ್ರಯತ್ನ ಪಟ್ಟಿದೆ. ಸರ್, ಒಂದು ಟೆಕ್ನಿಕಲ್ ಪಾಯಿಂಟ್ ಏನು ಅಂತಂದ್ರೆ, ಈಗ ಮುಂಬೈಗೆ ನವಿ ಮುಂಬೈ ಇದೆ, ಡೆಲ್ಲಿಗೆ ನೋಯ್ಡಾ ಇದೆ, ಗುರುಗ್ರಾಮ್ ಇದೆ. ಆ ರೀತಿಯಲ್ಲಿ ಇವ್ರು ಏನ್ ಹೇಳಕ್ ಹೊರಟಿದ್ದಾರೆ ಅಂತಂದ್ರೆ, ಬೆಂಗಳೂರಿನ ಪಕ್ಕದಲ್ಲಿ ಈ ತರದ ಬೆಂಗಳೂರಿನ ಭಾರವನ್ನು ತಡೆಯೋದಕ್ಕೊಂದು ಸಿಟಿ ಬೇಕು ಅಂತ ನೋಡಿ. ಹಾಗಾದ್ರೆ ಎಲ್ಲಿ ಮಾಡಬಹುದು ತಮ್ಮ ಪ್ರಕಾರ ಬೆಂಗಳೂರಿನ ಭಾರವನ್ನು? ಟೆಕ್ನಿಕಲಿ ಬೆಂಗಳೂರಿನ 20-30 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಹಲವಾರು ಭಾಗದಲ್ಲಿ ಒಣಭೂಮಿ ಇದೆ. ಇವತ್ತು ಅಂತ ಒಂದು ಮಳೆಯನ್ನೇ ಆಧರಿಸಿ ಜೀವನ ಮಾಡ್ತಕ್ಕಂಥದ್ದೇನಿದೆ. ಇತ್ತೀಚಿನ ಮಳೆಯ ಹವಾಗುಣದಲ್ಲಿ ಏನು ವ್ಯತ್ಯಾಸಗಳಿವೆ. ರೈತರಿಗೆ ಅನಾನುಕೂಲಗಳಾಗ್ತಕ್ಕಂಥ ಜಾಗಗಳು ಬೇಕಾದಷ್ಟಿದೆ. ಸರ್ಕಾರಿ ಭೂಮಿನೇ ಇದೆ, ಸರ್ಕಾರದ 1000 ಎಕರೆ ಭೂಮಿ ಇದೆ. ಅಲ್ಲಿ ಮಾಡಿ ಕಷ್ಟಪಟ್ಟು ಜೀವನ ಮಾಡ್ತಕ್ಕಂಥ ರೈತರ ಭೂಮಿನೇ ಯಾತಿಗೆ ಬೇಕು ಅಂತೀರಿ? ಇನ್ನು ಉತ್ತರ ಕರ್ನಾಟಕದ ಜನ ಏನ್ ಕೇಳ್ತಾರೆ ಅಂತಂದ್ರೆ, ಎಲ್ಲವೂ ಬೆಂಗಳೂರಿನ ಸುತ್ತಮುತ್ತ ಮಾಡ್ತೀರಿ, ನಮಗೇನ್ ಕೊಡ್ತೀರಿ? ಬಂಜರು ಭೂಮಿ ನಮ್ಮಲ್ಲಿದೆ. ಬಳ್ಳಾರಿ, ಬೀದರ್, ಯಾದಗಿರಿ, ಯಲಬುರ್ಗಾ ಎಲ್ಲ ಕಡೆ. ಬ್ರದರ್, ನಾನು ಮುಖ್ಯಮಂತ್ರಿ ಇದ್ದಾಗ ಕಲಬುರಗಿನಲ್ಲಿ ಸೋಲಾರ್ನ ಬಿಡಿಭಾಗಗಳನ್ನ ತಯಾರು ಮಾಡತಕ್ಕಂಥ ಕಾರ್ಖಾನೆಗೆ ಕಾಂಪಿಟಿಟಿವ್ ಚೈನಾ ಅಂತಕ್ಕಂಥ ಹೆಸರಿನಲ್ಲಿ ಅಲ್ಲಿ ಒಂದು ಯೋಜನೆ ತರಬೇಕು, ಒಂದು ಇಂಟಿಗ್ರೇಟೆಡ್ ಇಂಡಸ್ಟ್ರಿನ ಅಂತ ಹೇಳಿ ನಾನೇನು ತೀರ್ಮಾನ ಮಾಡಿದೆ. ನಮ್ಮ ಬೀದರ್ನಲ್ಲಿ ನಮ್ಮ ಕೃಷಿಕರ ಉಪಕರಣಗಳೇನಿದೆ ಅದನ್ನು ತಯಾರು ಮಾಡ್ತಕ್ಕಂಥ ಒಂದು ಇಂಡಸ್ಟ್ರಿಯಲ್ ಹಬ್ಬು, ಅಲ್ಲಿಂದ ಕೊಪ್ಪಳದಲ್ಲಿ ಎಲೆಕ್ಟ್ರಾನಿಕ್ ಟಾಯ್ಸ್ನ ತಯಾರು ಮಾಡ್ತಕ್ಕಂಥ ಒಂದು ಹಬ್ಬು, ಬಳ್ಳಾರಿನಲ್ಲಿ ಜೀನ್ಸ್ ಪ್ಯಾಂಟ್ಗೆ ಏನು ಡಿಮ್ಯಾಂಡ್ ಇದೆ ಅಲ್ಲಿ ಒಂದು ಇಂಡಸ್ಟ್ರಿಯಲ್ ಹಬ್ಬನ್ನ, ಇನ್ನು ನಿಮ್ಮ ಚಿತ್ರದುರ್ಗದಲ್ಲಿ LED ಬಲ್ಬ್ಸ್ನ ತಯಾರು ಮಾಡ್ತಕ್ಕಂಥ ಒಂದು ಹಬ್ಬು. ಹೀಗೆ 9 ಭಾಗದಲ್ಲಿ ಯಾವ ರೀತಿಯಲ್ಲಿ ನಾವು ಯೋಜನೆಗಳನ್ನು ತರಬೇಕು, ಯುವಕರಿಗೆ ಉದ್ಯೋಗ ಕೊಡಲಿಕ್ಕೆ ಯಾವ ರೀತಿ ಕಾರ್ಯಕ್ರಮ ಮಾಡಬೇಕು, ಎಲ್ಲದಕ್ಕೂ 14 ತಿಂಗಳಲ್ಲಿ ಚಾಲನೆ ಕೊಟ್ಟೆ ನಾನು. ಆ ಸಂದರ್ಭದಲ್ಲಿ ಇವರು ಬಂದ ಮೇಲೆ ಏನ್ ಮಾಡಿದ್ದಾರೆ 8 ವರ್ಷದಲ್ಲಿ ಇವ್ರನ್ನ ಕೇಳಲಿಕ್ಕೆ ಬಯಸ್ತೀನಿ. ಅದರಿಂದ ನನ್ನ ಒಂದು ಅನುಭವದಲ್ಲಿ ಉತ್ತರ ಕರ್ನಾಟಕದ ಭಾಗದ ಯುವಕರಿಗೂ ಸಹ ಅಲ್ಲಿಯ ಭಾಗದ ಜನತೆಗೂ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ಬರಡು ಭೂಮಿಗಳಿದೆ ಉತ್ತರ ಕರ್ನಾಟಕದ ಹಲವಾರು ಪ್ರದೇಶದಲ್ಲಿ. ಅಂತ ಕಡೆ ಮಾಡಿ ಇವತ್ತು 2 ಟೈರ್ ಸಿಟಿಗಳನ್ನು ಡೆವಲಪ್ ಮಾಡಿ, ಈಗ ತುಮಕೂರು ಡೆವಲಪ್ ಮಾಡಿ, ಮಂಡ್ಯದಲ್ಲಿ ಆಗಲ್ಲ, ನೀರಾವರಿ ಭೂಮಿ. ಅದರಿಂದ ನೀರಾವರಿ ಸೌಲಭ್ಯ ಎಲ್ಲಿದೆ ಅಲ್ಲಿ ಮಾಡ್ಲಿಕ್ಕೆ ಆಗಲ್ಲ. ಎಲ್ಲಿ ಒಣಭೂಮಿ ಇದೆ ಅಂತ ಜಾಗದಲ್ಲಿ ಬೇಕಾದ್ರೆ ಟೌನ್ಶಿಪ್ ಮಾಡ್ತಕ್ಕಂಥದ್ದು. ಇವತ್ತೇನು ರಸ್ತೆಗಳು ಉತ್ತಮವಾದ ರಸ್ತೆಗಳಿದೆ, ಅರ್ಧ ಗಂಟೆ 3/4 ಗಂಟೆಲಿ ಜರ್ನಿ ಮಾಡಬಹುದು. ಆ ರೀತಿಯ ಪ್ಲಾನ್ ಮಾಡಿ ಮಾಡಬೇಕು. ಲಾಸ್ಟ್ ಪ್ರಶ್ನೆ ನಿಮಗೆ, ನೀವು 14 ತಿಂಗಳು ಇವ್ರ ಜೊತೆಗೆ ಸರ್ಕಾರ ನಡೆಸಿದಾಗ ಸಾಂದರ್ಭಿಕ ಶಿಶು ಅಂತ ತಾವು ಹೇಳಿದ್ರಿ, ಗುಮಾಸ್ತನ ರೀತಿಯಲ್ಲಿ ನಡೆಸ್ಕೊಂಡ್ರು ಅಂತ ತಾವು ಹೇಳಿದ್ರಿ. ನೀವು ಇವಾಗ ಅದನ್ನ ಯೋಚನೆ ಮಾಡಿ ರೈತರ ಹೋರಾಟಗಳನ್ನೆಲ್ಲ ನೋಡಿದಾಗ ಆ 14 ತಿಂಗಳು ಅವ್ರ ಜೊತೆಗೆ ಕೈ ಜೋಡಿಸಬಾರ್ದಾಗಿತ್ತು ಅಂತ ನನ್ನ ಜೀವನದಲ್ಲಿ ಅದೊಂದು ಮಹಾನ್ ಅಪರಾಧ ಮಾಡ್ಕೊಳ್ಳಿ. ನಾನು ಇವತ್ತು ಪಶ್ಚಾತ್ತಾಪ ಪಡ್ತೀನಿ ಅವ್ರ ಜೊತೆ ಸರ್ಕಾರ ಮಾಡಿ ತಪ್ಪು ನಿರ್ಧಾರ ಮಾಡಿದೆ.